ಇರುವ ಸತ್ಯ ಒಂದೇ. ಮಮಾತ್ಮ ಸರ್ವಭೂತಾತ್ಮ. ಇಲ್ಲಿ ಇರುವ ಒಂದು ಸತ್ಯವನ್ನ ಆಧಾರವಾಗಿಟ್ಟುಕೊಂಡು ಜೀವಿಸುವ ಜೀವನವೇ ಜ್ಞಾನಯುತ ಜೀವನ. ಆತ್ಮ ಸತ್ಯವನ್ನ ಅರಿತುಕೊಂಡಾಗ ಆ ಆತ್ಮ ಸತ್ಯದಿಂದ ಬರುವ ನಮ್ಮ ಪ್ರವರ್ತನದ ಹೆಸರೇ ಧರ್ಮ. ಆತ್ಮ ಸತ್ಯ ತಿಳಿಯದಿರುವಾಗ ಅಸತ್ಯದಲ್ಲಿ ಜೀವಿಸುತ್ತಾ ಇರುತ್ತೇವೆ. ಅಸತ್ಯದೊಳಗಿಂದ ಹೊರಬರುವುದು ಅಧರ್ಮವೇ. ಅಸತ್ಯದಲ್ಲಿರುತ್ತಾ ನಾವು ಮಾಡುವ ವ್ಯವಹಾರವೇ ಅಧರ್ಮ. ಸೃಷ್ಟಿವ್ಯಾಪಿತ ಎಲ್ಲ ಸತ್ಯಗಳನ್ನ ಪ್ರತ್ಯಕ್ಷವಾಗಿ ಅನುಭವಿಸಿ ಮತ್ತು ಪರೋಕ್ಷವಾಗಿ ಸಮೀಕರಿಸಿ ಕ್ರೋಢೀಕರಿಸಿ ಶ್ರೀ ವೇದವ್ಯಾಸರು ಬ್ರಹ್ಮಸೂತ್ರಗಳು, ಶ್ರೀಮದ್ ಭಗವದ್ಗೀತೆ ಮುಂತಾದವೆಲ್ಲ ರಚಿಸಿ ಪ್ರಜೆಗಳಿಗೆ ಸಂಪೂರ್ಣ ಸಮಗ್ರ ಮಾರ್ಗದರ್ಶನವನ್ನ ನೀಡಿದರು. ಶ್ರೀ ವೇದವ್ಯಾಸರಿಗೆ ಮತ್ತು ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಅವರು ಪ್ರವಚನೆ ಮಾಡಿದ ಆತ್ಮಸತ್ಯವನ್ನ ಭಗವದ್ಗೀತೆಯಲ್ಲಿರುವ ಕೆಲವು ಮುಖ್ಯವಾದ ಶ್ಲೋಕಗಳ ಮೂಲಕ ನಾವು ಸ್ಮರಿಸೋಣ.